ಹಲೋ ಗಾಯ್ಸ್, ವೆಲ್ಕಮ್ ಟು ಚಾನಲ್. ಇವತ್ತು ನನ್ನ ಮಗನಿಗೆ ಪ್ಲೇ ಹೋಮಿಗೆ ಕಳಿಸ್ತಾ ಇದ್ದೀನಿ. ಸೊ ಇಲ್ಲಿ ಅವ್ನಿಗೆ ಆಡೋದಕ್ಕೆ ಯಾರೂ ಅಷ್ಟು ಮಕ್ಕಳಿಲ್ಲ. ಸೊ ಹಾಗಾಗಿ ಪ್ಲೇ ಹೋಮಲ್ಲಿದ್ದರೆ ಅವ್ನಿಗೊಂದು ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ ಅಂದ್ಬಿಟ್ಟು ಒಂದು 2-3 ಅವರ್ಸ್ ಇದು ಬರಲಿ ಅಂದ್ಬಿಟ್ಟು ಪ್ಲೇ ಹೋಮಿಗೆ ಸೇರಿಸಿದ್ದೀನಿ. ನಮ್ಮ ಮನೆ ನಿಯರ್ ಬೈ ಸ್ವಲ್ಪ ಹತ್ರ ಆಗೋ ಥರನೇ ಸೇರಿಸಿದ್ದೀನಿ. ಹಾಗಾಗಿ ಕರ್ಕೊಂಬರ್ಬೋದು ಅವನ್ನ ಡೈಲಿ ನಾನೇನೆ ಅಂತ ಅಂದ್ಬಿಟ್ಟು ಇವತ್ತು ಕರ್ಕೊಂಡು ಹೋಗ್ತಾಯಿದ್ದೀನಿ. ಇವತ್ತಿಂದ ಅವನು ಫಸ್ಟ್ ಡೇ. ಅವ್ನಿಗೇನಿಲ್ಲ, ಬರೀ ಫ್ರೂಟ್ಸ್ ಹಾಕಿ ಒಂದು ಸ್ವಲ್ಪ ವಾಟರ್ ಮತ್ತು ಒಂದು ಪೇರ್ ಬಟ್ಟೆ ಹಾಗೆ ಡೈಪರ್ಸ್ ಎಲ್ಲ ಇಟ್ಬಿಟ್ಟು ಬ್ಯಾಗಲ್ಲಿ ಹಾಗೆ ಕರ್ಕೊಂಡೋಗಿ ಇವತ್ತು ಫಸ್ಟೇ ಅಲ್ಲ, ಅದಕ್ಕೆ ಇಬ್ಬರೂ ಹೋಗ್ತಾಯಿದ್ದೀವಿ ಕರ್ಕೊಂಡು ಬಿಡೋದಕ್ಕೆ. ಹೇಗೆ ರಿಯಾಕ್ಟ್ ಮಾಡ್ತಾನೆ ನೋಡಬೇಕು. ಫಸ್ಟು ಹೋದಾಗ ಮಕ್ಕಳನ್ನೆಲ್ಲ ನೋಡಿ ನಾನು ಎಲ್ಲಿ ಬಂದಿದ್ದೀನಿ, ಎಲ್ಲಿ ಕರ್ಕೊಂಬಂದಿದ್ದಾರೆ ಅದು ಫುಲ್ಲು ವಂಡರ್ ಆಗ್ತಾಯಿದ್ದ. ಅವನಂತೂ ಏನೇನಿದೆ ಇಷ್ಟೊಂದು ಜನ ಇದ್ದಾರಲ್ಲ ಅಂತ ಫುಲ್ ಆಶ್ಚರ್ಯ ಮಾಡ್ತಿದ್ದ. ಅದಾದಮೇಲೆ ನಾವು ಇದು ಫಸ್ಟ್ ಡೇ ಆಗಿರೋದ್ರಿಂದ ಒಂದು ಸ್ವಲ್ಪ ಅಳ್ತಾನೆ ಇದ್ದೇ ಇರುತ್ತೆ, ಸ್ವಲ್ಪ ಅಡ್ಜಸ್ಟ್ ಆಗೋವರೆಗೂ ಹಾಗೆ ಅಂತ ಅಂದ್ಬಿಟ್ಟು ಹೇಳಿದ್ರು. ನಮಗೂ ಅದು ಗೊತ್ತಿತ್ತು, ಅಳಲ್ಲ ಅಂದ್ಕೊಂಡಿದ್ದೆ. ಬಟ್ ಅತ್ತ ನಾವು ಹೋಗ್ಬೇಕಾದ್ರೆ ಫಸ್ಟು ಅವ್ನಿಗೆ ಅಷ್ಟು ಗೊತ್ತಾಗ್ತಿರ್ಲಿಲ್ಲ. ಸುಮ್ಮನೆ ಬಂದಿದ್ದೀವಿ, ಈ ಅಪ್ಪ ಅಮ್ಮನೂ ಇರ್ತಾರೆ ಜೊತೆಗೆ, ಆಮೇಲೆ ಹೋಗ್ತೀವಿ ಅಂತ ಅಂದ್ಬಿಟ್ಟು ಇದು ಮಾಡ್ತಿದ್ವಿ. ನೋಡಿ ಯಾರಿಗೋ ಏನೋ ಹೇಳ್ತಾ ಇದ್ದೀನಿ, ಹಿಂಗೆ ಮಾಡಬಾರ್ದು ಹಂಗೆ ಮಾಡಬಾರ್ದು ಅಂತ ಅಂದ್ಬಿಟ್ಟು ನೋಡಿ ಮತ್ತೆ ವಾಪಸ್ ಹೋಗೋಣ ಅಂತ ಅಂದ್ಬಿಟ್ಟು ಬ್ಯಾಗ್ ನಮಗೆ ಕೊಡ್ತಿದ್ದ. ಸೊ ಇಲ್ಲ ಅಂತ ಅಂದ್ಬಿಟ್ಟು ಹೋದ್ವಿ. ಹಾಗೆ ನಮ್ಮ ನೈಬರ್ ಅವರೆಲ್ಲ ಮಕ್ಕಳನ್ನು ಇಲ್ಲೇ ಸೇರಿರೋದ್ರಿಂದ ಅವನು ಅವ್ರನ್ನೆಲ್ಲ ಮಾತಾಡಿಸ್ತಾ ಇದ್ದ. ಇವಾಗ ನಾವು ಹೋಗ್ಬೇಕಾದ್ರೆ ಅವನಿಗೆ ಫುಲ್ಲು ಶಾಕು, ಎಲ್ಲ ಬಿಟ್ಟು ಹೋಗ್ತಾ ಇದ್ದಾರಲ್ಲ ನನ್ನ ಅಂತ ಅಂದ್ಬಿಟ್ಟು ಕೈಯೆಲ್ಲ ತೋರಿಸ್ತಿದ್ದಾರೆ. ಅದನ್ನೆಲ್ಲ ನೋಡಿ ನಮಗೂ ಅಯ್ಯೋ ಪಾಪ ಅಂತ ಅನ್ನಿಸ್ತು. ಬಟ್ ಇನ್ನೊಂದು ಸ್ವಲ್ಪ ಹೊತ್ತಿಗೆಲ್ಲ ಕರ್ಕೊಂಡು ಬರ್ತೀನಲ್ಲ, ಅಡ್ಜಸ್ಟ್ ಆಗೋವರೆಗೂ ಒಂದು ಸ್ವಲ್ಪ ಒಂದು 3-4 ಡೇಸ್ ಆದಮೇಲೆ ಏನು ಅಳ್ಳಿಲ್ಲ ಅವನು, ಹಾಗೆ ಅಡ್ಜಸ್ಟ್ ಆದ. ಅವನೇ ಖುಷಿಯಾಗಿ ಹೋಗೋನು, ಖುಷಿಯಾಗಿ ಬರೋನು. ಜೊತೇಲಿ ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಎಲ್ಲ ಕೂತ್ಕೊಳ್ತಾ ಇರಲಿಲ್ಲ, ಮಾತ್ರ ಎಲ್ಲ ಓಡಾಡೋದು ಇದು ಮಾಡೋದು ಮಾಡ್ತಿದ್ದ. ಇನ್ನು ಅಡ್ಜಸ್ಟ್ ಆಗಬೇಕು. ಸೊ ನಾನು ಮತ್ತೆ ಕರ್ಕೊಂಡು ಹೋಗೋಕ್ಕೆ ಬಂದಾಗ ನನ್ನ ನೋಡಿ ತುಂಬಾ ಫಸ್ಟ್ ಡೇ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಹತ್ಬಿಟ್ಟಿದ್ದ ಫಸ್ಟ್ ಡೇ ಮಾತ್ರ. ಆಮೇಲೆ ಅಡ್ಜಸ್ಟ್ ಆದ. ಅವರು ಶೂವಾಗಿ ಕಳಿಸ್ತೀನಿ ಇರೋ ಅಂತ ಅಂದ್ರೂ ಇಲ್ಲ ಅಮ್ಮ ಅಮ್ಮ ಅಂತಲೇ ಹೇಳ್ತಿದ್ದ. ಅವರು ಗೇಟ್ ಹಾಕ್ಬಿಟ್ಟಿರ್ತಾರೆ, ಸೊ ಅವರು ಮಕ್ಕಳೆಲ್ಲ ಆಚೆ ಹೊಟ್ಟೋಗ್ಬಿಡ್ತಾರೆ ಅಂತ ಅಲ್ಲೊಬ್ರು ನಿಂತಿರ್ತಾರೆ ಟೀಚರು. ಹಂಗಾಗಿ ನಾವು ಒಳಗೆ ಹೋಗೋಂಗಿಲ್ಲ. ಹಂಗಾಗಿ ನಾನು ಆಚೆನೇ ನಿಂತಿದ್ದೆ. ಸೊ ಆಚೆನೇ ವೀಡಿಯೋ ಮಾಡಿದ್ದು. ಅವನಿಗೆ ಬಿಡ್ತಿಲ್ಲ ಅವ್ರು ಶೂ ಹಾಕಿ ಕಳ್ಸೋದಕ್ಕೆ ಅಂತ ಅಂದ್ಬಿಟ್ಟು ಆಮೇಲೆ ಆಯಾ ಆಂಟಿ ಅವ್ರು ಬಂದು ಶೂ ಹಾಕಿ ಕಳಿಸಿದ್ರು. ಆಮೇಲೆ ಅವ್ನಿಗೊಂದು ಆಚೆ ಬಂದು ನಾನೊಂದು ಸ್ವಲ್ಪ ಎತ್ಕೊಂಡ್ಮೇಲೆ ಸಮಾಧಾನ ಆಗಿ ನಾನೇ ನಡ್ಕೊಂಬರ್ತೀನಿ ಅಂತ ಅಂದ್ಬಿಟ್ಟು ಮನೆಗೆ ಕರ್ಕೊಂಡೋಗಿ ಇದು ಮಾಡಿದ್ದಾಯಿತು. ಆಚೆ ಗೇಟಿಂದ ಆಚೆ ಬಂದಮೇಲೆ ಫುಲ್ ಸೈಲೆಂಟಾಗಿ ಹೋಗ್ತಾನೆ. ಅವ್ನಿಗೇನೋ ಒಂಥರ ಫಸ್ಟ್ ಟೈಮಲ್ಲ, ಅದಕ್ಕೆ ಇಷ್ಟೊಂದು ಅಳ್ತಾ ಇದ್ದಾನೆ. ನಮಗೆ ಬೇಜಾರಾಗೋಯ್ತು ಫಸ್ಟ್ ಟೈಮ್ ಇದು ಅಳ್ತಾ ಇರೋದು ನೋಡಿಬಿಟ್ಟು. ಸರಿ, ಇದು ಅಡ್ಜಸ್ಟ್ ಆಗೇ ಆಗಬೇಕು. ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಹತ್ತಿರ್ತೀವಿ ಸ್ಕೂಲ್ಗೆ ಹೋದಾಗ. ಸೊ ಇದು ಅಡ್ಜಸ್ಟ್ ಆಗೋವರೆಗೂ ಅಲ್ವಾ ಅಂತ ಅಂದ್ಬಿಟ್ಟು ಸಮಾಧಾನ ಆಯಿತು. ಹೀಗೆ ನಮ್ಮ ಫಸ್ಟ್ ಡೇ ಸ್ಕೂಲು ಹೀಗೆ ಹೋಯಿತು. ಸ್ಕೂಲಿಗೆ ಪ್ಲೇ ಹೋಮು ಸ್ಕೂಲು ಅದಕ್ಕೆಲ್ಲ ಹಾಕ್ತಾಯಿದ್ರೆ ಮಕ್ಕಳಿಗೆ ಹುಷಾರು ತಪ್ಪೋದಂತೂ ಅದಂತೂ ನಿಜ. ನನ್ನ ಮಗ ಒಂದು 5 ದಿವಸ ಸ್ಕೂಲ್ಗೆ ಹೋದ ಅಷ್ಟೇ. ಅದಾದಮೇಲೆ ಫುಲ್ಲು ಹುಷಾರೇ ತಪ್ಪಿಟ್ಟ. 10 ದಿವಸ ಆಯ್ತಾ ಬಂತು, ಇನ್ನೂ ಹುಷಾರಾಗಿಲ್ಲ. ಸೊ ಅದಾದಮೇಲೆ ಹುಷಾರಾದಮೇಲೆ ಕಳಿಸ್ಬೇಕು ಅವನಿಗೆ ಮತ್ತೆ ಸ್ಕೂಲ್ಗೆ. ಡಾಕ್ಟರ್ ಹೇಳಿದರು ನಮಗೆ ಫಸ್ಟೇ, ಮಕ್ಕಳು ಸ್ಕೂಲ್ಗೆ ಹೋದರೆ ಹುಷಾರು ತಪ್ತಾರೆ. ಫಸ್ಟ್ ಟೈಮ್ ಅಲ್ವಾ, ಸ್ಕಿನ್ ಕಾಂಟ್ಯಾಕ್ಟು ಮತ್ತು ಅದೆಲ್ಲ ಹಾಗೇ ಆಗುತ್ತೆ, ಜ್ವರ ಬರೋದು. ಡೋಂಟ್ ವರಿ ಕಳಿಸಿ ಅಂತ ಅಂದ್ಬಿಟ್ಟು. ಸೊ ನಾವು ಅದೇ ಧೈರ್ಯದ ಮೇಲೆ